ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು ಕಾರ್ ಪರ್ಚೇಸ್ ಮಾಡಿಕ್ಕೆ ಬಂದಿದ್ವಿ. ಸೊ ಅದಕ್ಕೆ ಒಂದು ಪುಟ್ಟು ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಮಕ್ಕಳಿಗೆ ಆರ್ಕೇಡ್ ಮತ್ತು ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ. ಆ್ಯಂಡ್ ಆಲ್ಸೋ ಬಿಫೋರ್ ವಿ ಟೇಕ್ ಡೆಲಿವರಿ ಆಫ್ ಎ ಕಾರ್ ಅವರು ನಮಗೆ ಆ ಶೋರೂಮ್ದು ಟೋರ್ ತೋರಿಸ್ತಾ ಇದ್ದಾರೆ. ಅಲ್ಲಿ ಫಸ್ಟ್ ತೋರಿಸಿದ್ದು ಏನೆಲ್ಲ ಇದೆ, ಗುಡೀಸ್ ನಾವು ಏನು ಪಿಕ್ ಮಾಡ್ಬೋದು ಅಂತ. ಇವಾಗ ಸರ್ವಿಸ್ ಪಾಯಿಂಟ್ಗೆ ಕರ್ಕೊಂಡು ಬಂದಿದ್ದಾರೆ. ಸೊ ನಾವು ಸರ್ವಿಸಿಗೆ ಕಾರ್ ತೊಗೊಂಡು ಬಂದಾಗ ವಿಲ್ ಡ್ರೈವ್ ಥ್ರೂ ದಟ್. ಸೊ ಅಲ್ಲಿ ಡ್ರೈವ್ ಮಾಡಿಕೊಂಡು ನಾವು ಜಸ್ಟ್ ಬಂದರೆ ಸಾಕು, ಆಟೋಮೆಟಿಕ್ ಆಗಿ ನಮ್ಮದು ಕಾರ್ದು ಇನ್ಫಾರ್ಮೇಷನ್ ಎಲ್ಲ ಆ ಸ್ಕ್ರೀನಲ್ಲಿ ಲೋಡ್ ಆಗುತ್ತೆ. ಸೊ ನಾವು ಅಲ್ಲಿ ಕಾರ್ನ ಡ್ರಾಪ್ ಮಾಡಿಬಿಟ್ಟು ಹೋದ್ರೆ ಅವರು ನಮ್ದೆಲ್ಲ ಸರ್ವಿಸ್ನ ಮಾಡಿ ಮತ್ತೆ ನಮಗೆ ಕಾರ್ನ ಕೊಡ್ತಾರೆ. ಇದು ಏನಾದರೂ ರಿಪೇರ್ ಆದ್ರೆ ನಾವು ಅಲ್ಲಿಗೆ ತಗೊಂಡೋಗಿ ಬಿಡಬೇಕು. ಅಲ್ಲಿ ಬ್ರ್ಯಾಂಡ್ ನ್ಯೂ ಪಾರ್ಟ್ಸ್ ಇರುತ್ತೆ. ಸೊ ಏನಾದರೂ ರಿಪ್ಲೇಸ್ ಇದ್ರೆ ಅಲ್ಲಿ ಮಾಡಿಕೊಡ್ತಾರೆ. ಇವಾಗ ನಮ್ಮನ್ನ ಕಾರ್ ಹತ್ರ ಕರ್ಕೊಂಡು ಬಂದು ಏನಾದರೂ ಫಾಲ್ಟ್ ಅಂದರೆ ಸರಿ ಕ್ಲೀನ್ ಆಗಿಲ್ವಾ ಅಥವಾ ಏನಾದರೂ ಇದ್ದರೆ ವಿ ಕ್ಯಾನ್ ಚೆಕ್ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಸೊ ಚೆಕ್ ಮಾಡ್ತಾ ಇರೋದು ಇವಾಗ. ಅದಾದಮೇಲೆ ನಾವು ಪೇಪರ್ ವರ್ಕ್ಗೆ ಅಂತ ಹೇಳಿ ಇಲ್ಲಿ ಬಂದಿದ್ವಿ. ಇಲ್ಲಿ ಟೇಬಲ್ ಮೇಲೆ ಸ್ಕ್ರೀನ್ ಇದೆ. ಸೊ ಆ ಸ್ಕ್ರೀನಲ್ಲಿ ನಮಗೆ ಎಲ್ಲ ಡಾಕ್ಯುಮೆಂಟ್ಸ್ನ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ವಿಲ್ ಸೈನ್ ಆಲ್ ಆಫ್ ದ ಡಾಕ್ಯುಮೆಂಟ್ಸ್ ಹಿಯರ್. ಮತ್ತು ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಪಾಪು ಎಷ್ಟು ತಲೆ ಮಾಡ್ತಾ ಇದ್ದಾಳೆ ಅಂತ. ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಕಷ್ಟ ಆಗ್ತಾಯಿತ್ತು ಅವಳನ್ನ ಇಟ್ಕೊಂಡು ಎಲ್ಲ ಮಾಡೋದು. ಕಾನ್ಸಂಟ್ರೇಟ್ ಮಾಡಿ ಆ ಡಾಕ್ಯುಮೆಂಟ್ ರೀಡ್ ಮಾಡೋಕ್ಕೂ ಆಗಿಲ್ಲ ನಮಗೆ. ಸೊ ಅಷ್ಟು ಟ್ರಬಲ್ ಮಾಡಿದ್ಲು ನಮಗೆ. ಥ್ರೂಔಟ್ ಟ್ರಬಲ್ ಅನ್ನೋದಕ್ಕಿಂತ ಶಿ ಈಸ್ ಸೋ ಆ್ಯಕ್ಟಿವ್, ಶಿ ನೀಡ್ಸ್ ಟು ಬಿ ಎಂಗೇಜ್. ಬಟ್ ನಮಗಲ್ಲಿ ನಾವು ಕಾರ್ ತೊಗೊಳ್ಳೋದು ಮತ್ತು ಆ ಡಾಕ್ಯುಮೆಂಟ್ ಚೆಕ್ ಮಾಡೋದಾಗಲಿ, ಸೊ ವಿ ವರ್ ಬ್ಯುಸಿ ಇದೆ. ಸೊ ಅವಳಿಗೆ ಬೋರ್ ಆಗ್ತಿತ್ತು ಅನ್ಸುತ್ತೆ. ವಿ ಮ್ಯಾನೇಜ್ ಟು ಫಿನಿಶ್ ದ ಡಾಕ್ಯುಮೆಂಟೇಷನ್ ಎಲ್ಲ ಸೈನ್ ಮಾಡಿ ವಿ ವೆಂಟ್ ಫ್ರಮ್ ದೇರ್. ಎಲ್ಲ ಡಾಕ್ಯುಮೆಂಟ್ಸ್ನು ನಮಗೆ ಈ ಪೆನ್ ಡ್ರೈವಲ್ಲಿ ಲೋಡ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮ ಪಾಪು ತುಂಬ ಅಳ್ತಾ ಇದ್ಲು. ಸೊ ಅವಳನ್ನ ಎಂಗೇಜ್ ಮಾಡಿಡಲಿಕ್ಕೆ ಅವ್ರದ್ದೇ ಸ್ಕ್ರೀನಲ್ಲಿ ಸ್ಟೈಲಸ್ ಕೊಟ್ಟು ನೋಟ್ ಪ್ಯಾಡ್ ಓಪನ್ ಮಾಡಿಕೊಟ್ಟಿದ್ದಾರೆ. ಸೊ ದಟ್ ಸುಮ್ಮನೆ ಏನಾದ್ರು ಸ್ಕ್ರ್ಯಾಚ್ ಮಾಡಿಕೊಂಡು ಶಿ ವಾಸ್ ಫೀಲಿಂಗ್ ಬೆಟರ್. ಆಮೇಲೆ ಸ್ವಲ್ಪ ಖುಷಿಯಿಂದ ಅದನ್ನ ಮಾಡ್ತಾ ಕೂತ್ಕೊಂಡಿದ್ವಿ. ಅದಾದಮೇಲೆ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ನಾವು ರೆಸ್ಟ್ ರೂಮಿಗೆ ಬಂದು ಆಮೇಲೆ ಫೈನಲಿ ಕಾರ್ ಡೆಲಿವರಿ ತೊಗೊಂಡು ಅಲ್ಲಿಂದ ಹೊರಟು. ಅಮ್ಮ ಅಪ್ಪ ಹೊಸ ಕಾರ್ ತೊಗೊಂಡಿದ್ದಾರೆ, ನಾವಿಬ್ರು ಚಿಲ್ ಮಾಡ್ಬೋದು. ದೇವಸ್ಥಾನಕ್ಕೆ ಬಂದು ಪೂಜೆ ಕೂಡ ಮುಗಿಸ್ಕೊಂಡ್ವಿ. ಪೂಜೆ ಮುಗಿಸೋ ಟೈಮಿಗೆ ಮಳೆ ಕೂಡ ಬಂತು. ಗುಡ್ ಸೈನ್ ಅಂತ ಖುಷಿ ಆಯಿತು. ಕಾರ್ ಪೂಜೆ ಆದಮೇಲೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಪ್ರಸಾದ ಕೊಟ್ಟರು. ಆ ಪ್ರಸಾದ ಬೇಕಂತ ನನ್ನ ಮಗಳು ಇಲ್ಲಿ ಗಲಾಟೆ ಮಾಡ್ತಾ ಇರೋದು ಇವಾಗ. ಹಂಗೆ ಆನ್ ದ ವೇ ಹೋಗ್ಬೇಕಾದ್ರೆ 180 ಡಿಗ್ರಿಯಲ್ಲಿ ರೇನ್ಬೋ ನೋಡಿ ಎಷ್ಟು ವಂಡರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಅಲ್ಲಿ ಪೂಜೆ ಮಾಡಿದ್ದು ನಾರ್ತ್ ಇಂಡಿಯಾದ ಸೈಡ್ ಅವರು. ಸೊ ಅಷ್ಟು ಚೆನ್ನಾಗಿ ಅನಿಸಿಲ್ಲ. ಸೊ ನಾವು ಮನೆಗೆ ಬಂದು ಮತ್ತೆ ನಮಗೆ ಹೇಗೆ ಬೇಕೋ ಹಾಗೆ ಮತ್ತೆ ಪೂಜೆ ಮಾಡಿದ್ವಿ. ಗಣಪತಿ ಇತ್ತು ನಮ್ಮ ಹತ್ರ ಒಂದು, ಅದನ್ನು ನಾವು ಇಟ್ಟು ಕಾಯಿ ಒಡೆದು 4 ಲೆಮನ್ನು ಕೂಡ ವೀಲ್ಸಲ್ಲಿ ಇಟ್ಟು ಕಾರ್ನ ಮುಂದೆ ಮೂವ್ ಮಾಡಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ನಮ್ಗೆ ಹೇಗೆ ಬೇಕೋ ಹಾಗೆ ಪೂಜೆ ಮಾಡಿ. ಕಾರ್ ಅವೈಲಬಿಲಿಟಿ ಇತ್ತು. ಸೊ ನಾವು ಇವತ್ತೇ ಪೇಪರ್ ವರ್ಕ್ ಮಾಡಿ ಸೈನ್ ಮಾಡಿದ್ರೆ ಇವತ್ತೇ ನಮಗೆ ಕಾರ್ ಕೊಡ್ತಾರೆ, ಅಷ್ಟು ಕ್ವಿಕ್ ಆಗಿತ್ತು. ಸೊ ಈ ಥರ ನಾವು ಕಾರ್ನ ಡೆಲಿವರಿ ತೊಗೊಂಡು ಪೂಜೆ ಮಾಡಿಸಿದ್ವಿ USA ಅಲ್ಲಿ. ನಾವು ಕಾರ್ ಡೆಲಿವರಿ ತೊಗೊಂಡಿದ್ದು ಈವ್ನಿಂಗ್ ಆದಿದ್ರಿಂದ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಡಿನ್ನರ್ಗೆ ಹೋಗೋಕ್ಕಿಂತ ಮುಂಚೆ ಪಾಪುಗೆ ಊಟ ಮಾಡಿಸೋಣ ಅಂತ ಮಾಲ್ಟ್ ಮಾಡಿದ್ದೆ. ಇಲ್ಲಿ ನೋಡ್ಬೋದು ನೀವು, ಅವಳು ಊಟ ಮಾಡಿಸ್ತೀವಿ ಅಂತೇಳಿ ಹಿಂಗೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಾಳೆ, ಮನೆ ಇಡೀ ಆಟ ಆಡಿಸ್ತಾ ಇದ್ದಾಳೆ ಅಂತೇಳಿ. ಸೊ ಅಷ್ಟು ನಾಟಿ ಆಗಿದ್ದಾಳೆ ಇವಾಗ. ಸೊ ಅಲ್ಲಿ ಊಟ ಆದಮೇಲೆ ನಾವು ಡಿನ್ನರ್ ಮಾಡೋಕ್ಕೆ ರೆಸ್ಟೋರೆಂಟಿಗೆ ಬಂದ್ವಿ. ಇಲ್ಲಿ ರೆಸ್ಟೋರೆಂಟಲ್ಲೂ ಅಷ್ಟೇ ಶಿ ವಾಸ್ ಸೋ ಪ್ಲೇಫುಲ್. ನಮಗೆ ಅಲ್ಲಿ ಊಟ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ನೀವು ನೋಡ್ಬೋದು ಆ ಟೇಬಲ್ ಮೇಲೆ ಹತ್ತೋದು ಇಳಿಯೋದು, ಆ ಗ್ಲಾಸ್ ಇಟ್ಟಿದ್ರು. ಸೊ ಆ ಗ್ಲಾಸ್ ಎಲ್ಲ ಎಳಿತಾ ಇದ್ಲು, ಪ್ಲೇಟ್ಸಲ್ಲಿ ತಿನ್ನಕ್ಕೆ ಬಿಡ್ತಾ ಇರಲಿಲ್ಲ. ಮಾಂಜೋ ಸೂಪ್ ಒಂದು ಆರ್ಡರ್ ಮಾಡಿದ್ವಿ. ಆ ಸೂಪ್ ಒಂದು ಮಾತ್ರ ಕುಡಿದು ನೆಕ್ಸ್ಟ್ ನಾವು ಏನೇನು ಆರ್ಡರ್ ಮಾಡಿದ್ವಿ ಅಲ್ಲ ಅದಕ್ಕೆ ಹಂಗೇ ಬಾಕ್ಸ್ ಕೊಡಿ, ನಾವು ಮನೆಗೆ ತೊಗೊಂಡೋಗ್ತೀವಿ ಅಂತ ಹೇಳಿ ಬಾಕ್ಸಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಮನೆಗೆ ತೊಗೊಂಡು ಬಂದು ಅವಳನ್ನ ಮಲಗಿಸಿ ಆಮೇಲೆ ನಾವಿಬ್ಬರು ಕೂತ್ಕೊಂಡು ಊಟ ಮಾಡಿದ್ವಿ. ಇಟ್ ವಾಸ್ ಎ ಬ್ಯುಸಿ ಲಾಂಗ್ ಡೇ. ನಾನು ಊಟ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 11:30 ಆಗಿತ್ತು. ಸೊ ಇಟ್ ವಾಸ್ ಅ ಹ್ಯಾಪಿ ಎಂಡಿಂಗ್ದು, ಯಾಕಂದರೆ ನಾವು ಕಾರ್ ತೊಗೊಂಡ್ವಿ ಅಲ್ಲ. ಸೊ ಚೆನ್ನಾಗಿತ್ತು ಡೇ. ಹೋಪ್ ಯು ಗೈಸ್ ಲೈಕ್ ಮೈ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.